ನೋಡಿ ಇನ್ನೂ ಎಷ್ಟು ಜನ ಇದ್ದಾರೆ ಅಲ್ಲಂತ, ಅವ್ರಿಗೆಲ್ಲ ಯಾವಾಗ ದರ್ಶನ ಆಗೋದು. ಸೊ ಅಲ್ಲಿ ನಿಂತ್ಕೋಗಿ ಸದ್ಯಕ್ಕೆ ದರ್ಶನ ಮಾಡೋಕ್ಕಾಗಲ್ಲ. ಸೊ ಇದೇ ಸ್ಟ್ರೈಟ್ ಲೈನಲ್ಲಿ ದರ್ಶನ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಗಾಯ್ಸ್ ನೋಡಿ, ಇಲ್ಲಿ ಬ್ಯಾಚ್ ವೈಸು ಅಲ್ಲಿ ಒಂದು ಬ್ಯಾಚ್ ಬಿಟ್ಟಿದ್ದಾರೆ, ಇನ್ನೊಂದು ಬ್ಯಾಚ್ ಇರಿಸ್ಕೊಂಡಿದ್ದಾರೆ. ಇವಾಗ ಅಲ್ಲಿಂದ ಕೆಳಗಡೆ ಇಳಿದು ನೋಡಿ, ಇಲ್ಲೇ ಒಂದು ರೌಂಡ್ ಹಾಕೋಣ, ದೇವ್ರನ್ನ ಹತ್ತಿರದಿಂದ ನೋಡೋಕ್ಕಾಗಿರೋ ದೂರದಿಂದ ಆದರೂ ನೋಡ್ಕೊಳ್ಳೋಣ. ಆತ್ಮಾರಮಣ ಆನಂದ ಶಯನ. ನೋಡಿ ಅಲ್ಲಿ ಬರ್ತಾ ಇದ್ದಾರಲ್ಲ, ಅವರು ಕ್ಯೂಗೆ ಹೋಗ್ತಾರೆ, ಅಲ್ಲಿ ದಾರ ರೀತಿ ಕಟ್ಟಿರ್ತಾರೆ. ಸೊ ನೀರು ತುಂಬಿಸಿದ್ದಾರೆ ನೋಡಿ ಇಲ್ಲಿ, ಅಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಅವ್ರ ಮಧ್ಯೆ ಯಾರು ನುಗ್ಗಬಾರ್ದು ಅಂತ ಅಷ್ಟೇ. ಅಲ್ಲಿ ಹೋಗ್ತಾರಲ್ಲ, ಅಲ್ಲೇ ಇರುವಂಥದ್ದು ದೇವ್ರದ್ದು ವಿಗ್ರಹ. ಸೊ ಇಲ್ಲಿಂದನೇ ನಿಮಗೆ ಕಾಣುತ್ತೆ, ಅವ್ರು ಏನಾದ್ರು ಸೈಡ್ಗೆ ಹೋದರೆ, ಇಲ್ಲ ಕಾಣಲ್ಲ ಅಷ್ಟೇ. ಅಲ್ಲಿಂದ ಮೇಲೆಯಿಂದ ಬ್ರಿಡ್ಜು ವಿಡಿಯೋಗ್ರಫಿ ಫೋಟೋಗ್ರಫಿ ಪ್ರಾಹಿಬಿಟೆಡ್ ಅಂತ ಹಾಕಿದ್ದಾರೆ. ಮೊಣಕಾಲು ಉದ್ದ ನೀರು ಬರ್ತಾ ಇದೆ ಅಷ್ಟೇ ತುಂಬಿಸಿರುವಂಥದ್ದು. ಇದ್ರ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ಬೋದಾಗಿರುತ್ತೆ. ಇಲ್ಲಿ ಮೇಲಿಂದ ಇಳಿತಾ ಇದ್ದಲ್ಲಿ ಇವ್ರಿಗೆ ಸ್ವಲ್ಪ ಹತ್ತಿರದಿಂದ ದರ್ಶನ ಸಿಗುತ್ತೆ ಅಷ್ಟೇ. ಇಲ್ಲಿಂದ ಇಳ್ಕೊಂಡು ಜಸ್ಟ್ ಅಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೇ ಶಿವಂದು ವಿಗ್ರಹ ಇರುವಂಥದ್ದು. ಸೊ ಇಲ್ಲೇ ಹೊರಗಡೆ ಕಳಿಸ್ತಾ ಇರುವಂಥದ್ದು. ಸೊ ಇದಕ್ಕೆ ದರ್ಶನಕ್ಕೆ ಬರಬೇಕು ಅಂದರೆ ಅಲ್ಲಿಂದನೇ ಬರಬೇಕಾಗಿತ್ತು, ಇಲ್ಲಿ ಮಧ್ಯೆ ಯಾರು ಹೋಗ್ಬಾರ್ದು ಅಂತ. ನಮ್ಮ ಕನ್ನಡದವ್ರನ್ನ ಒಬ್ಬರು ನಿಂಗೆ ಅಲ್ಲಿಂದ ಎಳ್ಕೊಬಂದು ಹೊರಗಡೆಗೆ ಬಿಡ್ತಾರೆ, ಆ ಥರ ಹೋಗ್ಬಾರ್ದು ಅಂತ. ಇದೇ ಜಾಗದಲ್ಲಿ ನೀರು ಎರಚಿದ ಜಾಗ ಇನ್ಸಲಿ. ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, ಮೇಲೆಲ್ಲ ವೀಡಿಯೋಗ್ರಫಿ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ. ಸೊ ಆ ಲೈನಲ್ಲಿ ಬರದೇ ಹೋದ್ರು ಗಾಯ್ಸ್, ಈ ಲೈನಲ್ಲಾದರೂ ಹೋಗಿ ನೋಡ್ಬೋದು ಅಂದ್ಕೊಳ್ತೀನಿ. ಬನ್ನಿ ಈ ಲೈನಲ್ಲಾದರೂ ಹೋಗಿ ನೋಡ್ಬರೋಣ ದೇವ್ರನ್ನ ಅಷ್ಟೇ. ಕ್ಯೂ ಮುಂದೆನೇ ಹೋಗ್ತಾ ಇಲ್ಲ, ಅದಕ್ಕೆ ಏನು ಮಾಡೋದು ಅಂತ. ಇಲ್ಲಿ ಸ್ವಲ್ಪ ನೀರು ಕಡಿಮೆ ಇದೆ. ನಮ್ಮ ಕರ್ನಾಟಕದವರೇ ತುಂಬ ಜನ ಕಾಣ್ತಾರ ಅಂತ ಎಲ್ಲರೂ ಹೇಳ್ತಾಯಿದ್ರು. ವೆಹಿಕಲ್ಸ್ ನೋಡ್ದಲ್ಲ ಬರಬೇಕಾದ್ರೆ. ಬನ್ನಿ ಈ ಲೈನಲ್ಲಿ ಹೋಗಿದ್ದು ಬರೋಣ, ಹೆಂಗೆ ಕಾಣುತ್ತೆ ಅಂತ ತೋರಿಸ್ಕೊಡ್ತೀನಿ. ಡಿವೈನ್ ಪವರ್ ಅಲ್ಲಿ ನೋಡಿ ಗಾಯ್ಸ್, ಸಹ್ಯಾದ್ರಿದು ಯಾವ ರೀತಿ ಕಾಣ್ತಾ ಇದೆ. ಪಶ್ಚಿಮ ಘಟ್ಟಗಳು, ಎತ್ತರವಾಗಿರೋ ಬೆಟ್ಟ, ಪರಿಸರದ ಮಧ್ಯೆ ಇರುವಂಥದ್ದು ಇದು. ಅದೇ ಒಂಥರ ನೋಡಿ, ಇದೇ ಜಾಗದಲ್ಲಿ ಹೋಮಕುಂಡ ಆಗಿದ್ದು ಅಂತ. ಇಲ್ಲೇ ಕಲ್ಲಿಗೆ ಕಲ್ಲಿ ಎರೆದ್ರೆ ಅದು ದುಳ್ತಾಗುವಂಥದ್ದು. ಇದನ್ನು ಅರ್ಧಷ್ಟು ದುಳ್ತಾ ಬರುತ್ತೆ ಇಲ್ಲಿ ನೋಡಿ. ಸೊ ಇದೇ ದುಳ್ತನು. ಸೊ ನೋಡಿ, ಕಲ್ಲನ್ನು ಕಲ್ಲಿಗೆ ಅರ್ದಾಗ ದುಳ್ತ ಕ್ರಿಯೇಟ್ ಆಗುತ್ತೆ, ಅದನ್ನೇ ಹಣೆಗೆ ಹಾಕೋಬೋದಾಗಿರುತ್ತೆ. ಚೆನ್ನಾಗಿದೆ ಅಲ್ವಾ? ಕಲ್ಲಿಗೆ ಕಲ್ಲು ಇದು ಮಾಡಿದಾಗ ದುಳ್ತ ಬರುತ್ತೆ. ಎಷ್ಟೋ ಜನ ಅದೇ ದುಳ್ತನ ಇದು ಮಾಡ್ಕೊತಾರೆ. ಇದೇ ಜಾಗದಲ್ಲಿ ಅಗ್ನಿಕುಂಡ ಹಾಕಿದ್ದು ಅಂತ ಒಂದು ಪ್ರತೀತಿ ಇದೆ ಗೈಸ್. ಅಗ್ನಿಕುಂಡದ ಮುಂದೆನೇ ನಿಂತಿದ್ದೀನಿ ನಾನು. ಕಾಯಿ ಕಲ್ಲು ಅರಾಯಲ್ ಥರ ಅಂತ ಐತೆ. ಇರೋದೊಂದೇ ಕಲ್ಲಲ್ಲ ಗೈಸ್, ಬೇರೆ ಬೇರೆ ಕಲ್ಲು ಉಜ್ಜಿದ್ರು ಅಷ್ಟೇ ದುಳ್ತದ ರೀತಿ ಕನ್ವರ್ಟ್ ಆಗ್ತಾಯಿದೆ. ಎಲ್ಲರೂ ಅದನ್ನೇ ಮಾಡ್ತಾರೆ. ಇಲ್ಲೊಂದಿದೆ, ಇದು ಮರ ಇದೆ, ಇಲ್ಲಿ ಸಿಂಗಲ್ ಮರ, ಹಳ್ಳಿ ಮರ. ಅದ್ರ ಪಕ್ಕದಲ್ಲಿ ಇಲ್ಲಿದೆ, ಇದೆ ಯಜ್ಞಕುಂಡ ಆಗಿತ್ತು ಅಂತ ಹೇಳುವಂಥದ್ದು. ಸೊ ಇಲ್ಲೂ ಕಲ್ಲಿನ ಮೇಲೆ ಕಲ್ಲನ್ನು ಹರಿದಾಗ ಅದು ದುಳ್ತಾ ಬರುತ್ತೆ ಅಂತ. ಆತ್ಮಾರಮಣ ಆನಂದ. ಎಲ್ಲರೂ ಕೊಟ್ಟು ವಿಡಿಯೋ ಮಾಡಿರ್ತಾರೆ, ಅದು ದೇವ್ರ ವಿಗ್ರಹನ ಯಾರೂ ತೋರಿಸಿರಲ್ಲ. ಯಾಕೆ ಗೊತ್ತಾ? ಅವ್ರು ಯಾರೂ ಅಲೋ ಮಾಡಲ್ಲ, ಅಷ್ಟು ದೂರದಿಂದನೇ ಸ್ವಲ್ಪ ಫೋಕಸ್ಡ್ ಆಗಿರ್ತಾರೆ. ಯಾರು ವೀಡಿಯೋ ಮಾಡಿಬಿಡಿ ಅಂತ. ಆ ಥರ ವಿಗ್ರಹನ ತೋರಿಸ್ಲೂಬಾರ್ದು ಬಿಡಿ, ಆ ಥರ ಇದೆ. ಅಲ್ಲಿ ಆನೆ ಮೇಲೆ ವಿಗ್ರಹನ ನೋಡಿರ್ತೀರಲ್ಲ, ಅದೇ ವಿಗ್ರಹ ಇರುವಂಥದ್ದು. ಅದ್ರ ಮುಂದೆ ಒಂದು ಲಿಂಗ ಇದೆ. ಸೊ ಇಲ್ಲೇ ಇರುವಂಥದ್ದು. ಅದು ಆ ಕಡೆಯಿಂದ ಫ್ರಂಟ್ ಸೈಡು, ಅಲ್ಲಿಗೆ ಕ್ಯೂ ಅಲ್ಲಿ ಬರಬೇಕಾಗಿರುತ್ತೆ. ಇದು ಬ್ಯಾಕ್ ಸೈಡ್ ನೋಡೋರು ಈ ಕಡೆ ಬರ್ಬೋದಾಗಿರುತ್ತೆ ಅಷ್ಟೇ. ನೋಡಿ ಅದ್ರ ಸುತ್ತ ಬ್ಯಾರಿಕೇಡ್ಸ್ ಹಾಕಿದ್ದಾರೆ ನೋಡಿ. ಅಲ್ಲಿಂದ ಸಹ್ಯಾದ್ರಿದು ಯಾವ ಥರ ಕಾಣುತ್ತೆ. ಇದೆಲ್ಲ ಪೂರ ಕೆಳಗಡೆ ಕಲ್ಲಿದೆ, ಕಲ್ಲು ಮೇಲೆ ನೀರು ಅಷ್ಟೆಲ್ಲ ನಿಂತಿದೆ. ಮೊಣಕಾಲದ ನೀರು ತುಂಬಿಸಿದ್ದಾರೆ. ಈಗ ಮಾನ್ಸೂನ್ ಅಲ್ವಾ, ಮಳೆ ನೀರು ಹಂಗೆ ನಿಂತಿರುತ್ತೆ ಅಂದ್ಕೊಳ್ತೀನಿ. ಇದನ್ನೆಲ್ಲ ಹೋಗಿ ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ಹೋಗ್ಬಿಡುತ್ತೆ ಅನ್ಸುತ್ತೆ ನೀರು. ಮಾನ್ಸೂನ್ ಬಿಟ್ಟು ಅವರೇ ನೀರು ತುಂಬಿಸ್ಬೋದಾಗಿರುತ್ತೆ. ಮಳೆ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ ನೀರು. ಕೊಟ್ಟಿ ಇವರು ನಿಮ್ಮ ಇದ್ರ ಸುತ್ತ ಕಂಡು ಬರುತ್ತೆ. ಇದು 3 ಪ್ರದಕ್ಷಿಣೆ ಹಾಕೋಣ, ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಕಲ್ಲಿಗೆ ಕಲ್ಲು ಉಜ್ಜೋದ್ರು ಅದರದ್ದು ಗಾಯ್ಸ್. ಗಂಧನ ಇದು ಮಾಡ್ತಾ ಇದ್ದಾರೆ ನೋಡಿ. ಇನ್ನೂ ಒಂದು ಗಂಧದಿಂದ ಇನ್ನೊಂದು ಗಂಧನ ಉಜ್ಜಿದಾಗ ಅದು ಎರಡರಿಂದನೂ ಗಂಧನೇ ಹೊರಹೊಮ್ಮೋದು ಅಂತ. ಹಂಗೆ ಹೇಳೋದು, ಸಜ್ಜನರ ಸಂಘ ಸವಿಜನ ಸಂಘದಂತೆ ದುರ್ಜನರ ಸಂಘ ಏನೋ ಬರುತ್ತಲ್ಲ, ಹಂಗೆ ಗಂಧದ ಜೊತೆ ಗುದ್ದಾಡಿದ್ರೆ ಅಟ್ಲೀಸ್ಟ್ ಗಂಧನೇ ಎಂಟ್ಕೊಳ್ಳುತ್ತೆ. ಕೆಸರಿನ ಜೊತೆ ಗುದ್ದಾಡಿದ್ರೆ ಕೆಸರು ಎಂಟ್ಕೊಳ್ಳೋದು ನಿಮಗೆ ಅಂತ ಎಲ್ಲೋ ಕೇಳ್ದಂಗಿತ್ತು. ಅಲ್ಲೇ ಇರುವಂಥದ್ದು ಛತ್ರಿ ಮೇಲೆ ಒಂದಿದೆ. ಸೊ ಲಿಂಗ ಇದ್ದರೆ ಶಿವನ ಮುಂದೆ ನಂದಿ ಇದ್ದೇ ಇರುತ್ತೆ. ಶಿವ ಇಲ್ಲೇ ಬಂದು ನೆಲೆಸಿರೋದು. ನಿಮಗೆ ಗೊತ್ತಿದೆ ವೀರಭದ್ರ ಸ್ಟೋರಿ ಗೊತ್ತಿದೆಯಲ್ಲ, ಹಿಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಶಿವನ ಗಣಗಳು ವೀರಭದ್ರನ ಕರ್ಕೊಬಂದು ದಕ್ಷರ ಸಂಹಾರ ಮಾಡಿದಂಥ ಜಾಗ.
ಸತಿ ಇದೇ ಜಾಗದಲ್ಲಿ ಅಗ್ನಿಕುಂಡ ಕಾರಿದ್ದು ಅಂತ ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ರು ಅದು ಉತ್ತರ ಭಾರತದಲ್ಲಿರುವಂಥದ್ದು ಆ ಜಾಗ ಅಂತ ಹೇಳ್ತಾರೆ. ಒಟ್ಟಲ್ಲಿ ಈ ಜಾಗ ಪ್ರತೀತಿ ಇದೆ, ಖಡ್ಗ ಇದೆ ಇಲ್ಲಿ ವೀರಭದ್ರ ಆ ಥರ, ಅದೇ ಖಡ್ಗದಲ್ಲಿ ದಕ್ಷಿಣ ತಲೆ ತೆಗೆದಿದ್ದು ಅಂತ. ಇದ್ರ ಸುತ್ತ ಪ್ರದಕ್ಷಿಣೆ ಒಂದು 3 ಪ್ರದಕ್ಷಿಣೆ ಹಾಕಬೇಕಾಗಿರುತ್ತೆ. ಸೊ ಅಲ್ಲೇ ದರ್ಶನ ಆಗ್ತಾ ಇರೋವಂಥದ್ದು ಹಿಂದ್ಗಡೆಯಿಂದ. ಅಲ್ಲಿ ಕ್ಯೂವಲ್ಲಿ ಯಾರು ನಿಂತಿದ್ದಾರೆ ಹತ್ತಿರದಿಂದ ಅವರು ಅಲ್ಲಿಂದ ದೇವ್ರದ್ದು ತೀರ್ಥ ಸಿಗುತ್ತೆ, ಮತ್ತು ಗಂಧ ಕೊಡ್ತಾರೆ, ಅದನ್ನು ಮನೆಗೆ ಹಚ್ಕೋಬೋದಾಗಿರುತ್ತೆ. ಇವಾಗ 8:30 ಆಗಿದೆ, ಎಷ್ಟು ಜನ ಇದ್ದಾರೆ ನೋಡಿ ಇವಾಗ ದರ್ಶನ ಬರುತ್ತಾರಂಥದ್ದು. ಈ ಥರ ಗ್ಯಾಂಗಲ್ಲಿ ಬಂದರೆ ಫೋಟೋ ಹೊಡ್ಸ್ಕೊಳ್ಳೋಕೆ ಹೆಂಗಿರುತ್ತೆ, ಚೆನ್ನಾಗಿರುತ್ತಲ್ಲ. ಪ್ರಸಾದ ಕೊಡ್ತಾರೆ, ಇಲ್ಲಿ ಗಂಧ ಕೊಡ್ತಾರೆ, ಗಂಧ ಈಸ್ಕೊಳ್ಳೋಣ ಬನ್ನಿ. ಇವಾಗ ಈ ರೀತಿ ಸಹ್ಯಾದ್ರಿ ನಡುವೆ ಇರುವಂಥ ಜಾಗದಲ್ಲಿ ಹಿಂದೆ ಅಂತ ಒಂದು ಘೋರ ಘಟನೆ ನಡೆದಿದೆ ಅಂದರೆ ನೆನಪಿಸ್ಕೊಳ್ಳೋಕ್ಕೆ ಒಂಥರ ನಿಜ ಅಲ್ಲ, ಬೇಜಾರಾಗುತ್ತೆ. ಒಂದು ಕಡೆ ಶಿವ ಸತಿ ಕಳ್ಕೊಂಡಾಗ ಆ ದುಃಖ ಯಾವ ರೀತಿ ಬರ್ಸಿರ್ಬೇಕು ಅಂತ. ಸೊ ದೇವ್ರಿಗೂ ಆ ನೋವು ತಪ್ಪಿದ್ದಲ್ಲ ಅಂತ. ಕಾಫಿ ಕೊಡ್ತಾರೆ ಅಂತ ಕೇಳಿದ್ವಲ್ಲ, ಬನ್ನಿ ಕಾಫಿ ಕೊಡ್ತಾರೆ, ಕುಡಿಯೋಣ. ಉಚಿತವಾಗಿ ಕಾಫಿಯನ್ನು ಕೊಡ್ತಾ ಇದ್ದಾರೆ ನೋಡಿ, ಬಿಸಿ ಬಿಸಿ ಕಾಣ್ತಾ ಇದೆಯಾ? ಅಲ್ಲಿದೆ ನೋಡಿ 2 ದಂತ ಹೆಂಗೆ ಕಾಣುತ್ತೆ. ಯಾನೇ ಹೆಸರೇನೂ ಇಲ್ಲ, ವಿಡಿಯೋಗ್ರಫಿ ಫೋಟೋಗ್ರಫಿ ನಿಷಿದ್ಧ ಅಂತ ಹೇಳಿದ್ದಾರೆ, ಬಟ್ ತೆಗಿತಾ ಇದ್ದಾರೆ. ಲದ್ದಿ ನೋಡಿ ಹಿಂದೆ ಎಷ್ಟಿದೆ, ಮೇವು ಹಾಕಿದ್ದಾರೆ, ಚಿಕ್ಕದಾಗಿ ಟಾರ್ಪಲ್ ಹಾಕಿದ್ದಾರೆ. ಇವರೆಲ್ಲ ಕ್ಯೂ ನಿಂತಿರೋಂಥದ್ದು ನೋಡಿ. ಅಲ್ಲಿಂದ ಇಲ್ಲಿ ಬಂದರೆ ಕುಡಿಯೋ ಡ್ರಿಂಕಿಂಗ್ ಇದೆ, ಅಲ್ಲಿ ಮೆಡಿಕಲ್ ಕಿಟ್ ಇದೆ, ಕಾಫಿ ಇದೆ, ಎಲಿಫೆಂಟ್ ಇದೆ ಕಡೆ ಕಟ್ಟಾಕುವಂಥದ್ದು. ಇದಿಷ್ಟು ಈ ಕಡೆ ನೋಡ್ಬೋದಾಗಿರುತ್ತೆ. ಅನ್ನದಾನಕ್ಕೆ ಏನಾದ್ರು ದೇಣಿಗೆ ಕೊಡೋಗಿದ್ರೆ ಕೊಡ್ಬೋದಾಗಿರುತ್ತೆ ನೋಡಿ. ಇಲ್ಲೆಲ್ಲ ಇನ್ನೂ ಗುಡಿಸ್ಲಿ ಯಾವ ಥರ ಇದೆ, ಕೆಳಗಡೆ ಫೌಂಡೇಶನ್ ಕೆಳಗಡೆ ಅಷ್ಟೇ ಇಟ್ಗೆ ಹಾಕೊಂಡಿದ್ದಾರೆ. ಪ್ಲಾಸ್ಟಿಕ್ ಫ್ರೀ ಝೋನ್, ಅನ್ನದಾನಕ್ಕೆ ದೇಣ ಕೊಡುವಂಥದ್ದು. ಇವ್ರು ಇನ್ನೂ ದೇವಸ್ಥಾನಕ್ಕೆ ಕ್ಯೂವಲ್ಲೇ ಇದ್ದಾರೆ. ಅಲ್ಲಿಂದ ಕ್ಯೂವಲ್ಲಿ ಬಂದಿದ್ದಾರೆ, ಅಲ್ಲಿಂದ ಕ್ಯೂವಲ್ಲಿ ಬಂದು ಇದ್ರ ಮೇಲೆ ಹತ್ತಿ ಅಲ್ಲಿ ಕೆಳಗಡೆ ಹೋಗಿ ಅಲ್ಲಿ ದರ್ಶನ ಮಾಡುವಂಥದ್ದು. ಸೊ ತುಂಬ ಅವರು ಒಂದು 3 ರಿಂದ 4 ಅವರು ಲೈನಲ್ಲಿ ನಿಂತಿದ್ರೆ ಹತ್ತಿರದಿಂದ ದರ್ಶನ ಮಾಡ್ಬೋದಾಗಿರುತ್ತೆ. 9 ಗಂಟೆ ಆಗಿದೆ ನೋಡಿ, ಎಷ್ಟು ಜನ ಇದ್ದಾರೆ. ಸೂರ್ಯ ಇವಾಗಿಲ್ಲ ಬಂದಿದೆ. ಊಚರ್ ಅಂತ ಹಾಕೋರೆ, ಪೆರಿಯಾ ನಾಯರ್ ಅಂತ ಹಾಕೋರೆ. ಅಂದರೆ ಅವ್ರದ್ದು ಏನಿದೆ ಅವ್ರದ್ದು ಕೇರಳದಲ್ಲಿ ಅದೇ ಹೆಸರು ಹಾಕೋರೆ, ಅದು ಇಂಗ್ಲೀಷಲ್ಲಿ ಏನಂತ ಅರ್ಥ ಕೊಡುತ್ತೆ ಅಂತ ಟ್ರಾನ್ಸ್ಲೇಟ್ ಮಾಡೋಕ್ಕಿಲ್ಲ ನೋಡಿ. ಅಲ್ಲಿಂದ ಬಂದರೆ ಅಲ್ಲೇ ದೇವ್ರ ವಿಗ್ರಹ ಇರುವಂಥದ್ದು. ಅದಕ್ಕೆ ಛತ್ರಿ ಇದೆಯಲ್ಲ ನೋಡಿ, ಇದು ಸಿಂಪಲ್ಲಾಗಿದೆ, ಮೇಲ್ಗಡೆ ಕಡ್ಡಿ ಹಾಕಿದ್ದಾರೆ ಗೈಸ್. ಹಿಡ್ಕೊಳ್ಳೋಕೆ ಹೆಂಗಿದೆ, ಚೆನ್ನಾಗಿದೆ, ಅಷ್ಟೇನು ವೆಯ್ಟ್ ಏನಿಲ್ಲ. ಅಡಿಕೆ ಛತ್ರಿ ನಮ್ಮ ಆ ಕಡೆ ಎಲ್ಲ ನೋಡೋದಕ್ಕೆ ಸಿಗಲ್ಲ ಈ ಥರದ ಅಡಿಕೆ ಛತ್ರಿ ನೋಡಿ. ಮಧ್ಯೆ ಕಡ್ಡಿ ಹಾಕಿದ್ದಾರೆ, ನೀಟಾಗಿ ಎಣೆದಿದ್ದಾರೆ ಅಡಿಕೆ ಛತ್ರಿ ಗೈಸ್. ಯಾರೋ ಬರ್ತಾ ಇದ್ದಾರೆ, ಯಾರವರು? ಯಾರೋ ಫಿಲ್ಮ್ ಆ್ಯಕ್ಟರಾ? ಕರೆಕ್ಟ್ ಗೈಸ್, ಫಿಲ್ಮ್ ಆ್ಯಕ್ಟರ್ ಅನಿಸುತ್ತೆ. ಬನ್ನಿ ಹತ್ತಿರದಿಂದ ತೋರಿಸ್ಕೊಡ್ತೀನಿ. ಆ್ಯಕ್ಟರ್ ಗೊತ್ತಾಯ್ತಾ? ಆ್ಯಕ್ಟರ್ ಸೊ ಗೈಸ್, ಈ ಕಡೆ ಎಂಟ್ರಿ ಆಗ್ತೀವಲ್ಲ ಅದೇ ಜಾಗದಲ್ಲೇ ಪ್ರಸಾದ ಇರುತ್ತೆ. ಸೊ 100 ರೂಪಾಯಿ ಅದು ಟಿನ್ನಲ್ಲಿರುತ್ತೆ ಆ ಪ್ರಸಾದ. ಇನ್ನು 3 ಲಡ್ಡು ಕೊಡ್ತಾರೆ ಚಿಕ್ಕ ಚಿಕ್ಕದು, 50 ರೂಪಾಯಿ ಇರುತ್ತೆ ಆ ಲಡ್ಡುಗೆ. ಅದು ಬಿಟ್ಟರೆ ಇನ್ನು ಗಂಧ ಮತ್ತು ಗಂಧ ಹಚ್ಕೊಳ್ಳೋದಿರುತ್ತೆ. ಇದಿಷ್ಟು ಪ್ರಸಾದ ಕೌಂಟರ್. ಇಲ್ಲಿ ಹಾಕಿದ್ರೆ ನೋಡಿ 50 ರೂಪಾಯಿ 40 ರೂಪಾಯಿ. ಅಲ್ಲೂ ಅದೇ ಇರುತ್ತೆ. ಇಲ್ಲಿ ಸುತ್ತಮುತ್ತ ನಿಮಗೆ ಕಾಕಿ ಇರೋ ಪೊಲೀಸ್ ಸಿಕ್ಕದೆ ಅಪರೂಪ ನೋಡಿ. ಇಲ್ಲಿ ಇವರು ಕಾಕಿ ಇರೋ ಪೊಲೀಸ್ ಇದ್ದಾರೆ. ಇನ್ನು ಅದ್ರ ಸುತ್ತಮುತ್ತ ಯಾರಿದ್ದಾರೆ ಅವ್ರು ಯಾರು ಕಾಕಿ ಹಾಕೋಂಗಿಲ್ಲ. ಪೊಲೀಸು ಮೇಲೆ ಒಂಥರ ಪೊಲೀಸ್ ಅಂತ ಬರ್ದಿರೋವಂಥದ್ದು ಹಾಕೊಂಡಿರ್ತಾರೆ. ಕಾಕಿ ಇರೋರು ಕೆಳಗಡೆ ಇಳಿಯೋದೇ ಇಲ್ಲ, ನೀರಿಗೆ ಇಳಿಯೋದು ಇಲ್ಲ. ಶೂ ಹಾಕೊಂಡಿರ್ತಾರೆ ಅವರು, ಅದರಿಂದ ಒಳಗಡೆನೇ ಹೋಗಲ್ಲ. ಶೂ ಇಲ್ಲದೆ ಇರೋವಂಥವ್ರು ಅಲ್ಲಿ ಮೇಲ್ಗಡೆ ಪೊಲೀಸ್ ಅಂತ ಒಂಥರ ಇದೆ, ಅದನ್ನು ಶಾಲ್ ರೀತಿ ಹಾಕೊಳ್ತಾರೆ ಅಷ್ಟೇ. ಇದು ಒಂದು ಪ್ರತೀತಿ. ಅವರು ಶೂನು ಕಳೆದು ಅಲ್ಲಿ ಹೋಗೋದು ಇಲ್ಲ ಅವರು, ಯಾಕಂದರೆ ಅಲ್ಲಿ ಶರ್ಟ್ ಇಲ್ಲದೆ ಹೋಗಬೇಕು ಅಲ್ಲಿಗೆ ಅಂತ. ಗಾಯ್ಸ್, ಕೊಟ್ಟಿಯಲ್ಲೂ ಕೂಡ ಪ್ರಸಾದ ಕೊಡ್ತಾರೆ. ಇದು ಲಡ್ಡು ರೀತಿ ಇದೆ, ನೋಡ್ಬೋದು ಇರುತ್ತೆ ಗಾಯ್ಸ್. ಇಲ್ಲೇ ಕೊಡುವಂಥದ್ದು. ಸೊ ಕ್ಯಾಶೇ ತರಬೇಕು ಗಾಯ್ಸ್, ನಿಮಗೆ ಆನ್ಲೈನ್ ಪೇಮೆಂಟ್ ಯಾವುದೂ ಇರಲ್ಲ ಇಲ್ಲಿ. ಸೊ ಕ್ಯಾಶೇ ತಗೊಬರ್ಬೇಕಾಗಿರುತ್ತೆ. ಸೊ ಪ್ರಸಾದ ಒಂದು ಬಾಟ್ಲು ಥರ ಇದೆ, ಜೊತೆಗೆ ಇದು ಲಡ್ಡು ಇದೆ. ಇದೇ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ತಿನ್ನೋಣ ತಡೀರಿ.
ನಮ್ಮ ಕಡೆ ಕಜ್ಜಾಯ ಇರುತ್ತಲ್ಲ ಸೇಮ್ ಅದೇ ರೀತಿ ಇದೆ ಕಜ್ಜಾಯ. ನಮ್ಮ ಕಡೆ ಕಜ್ಜಾಯ ಇದೆಯಲ್ಲ ಹಂಗೆ ಇದೆ ಗೈಸ್. ಸ್ವೀಟಾಗಿದೆ, ಚೆನ್ನಾಗಿದೆ. ಅದೇ 5 ಕೊಡಿರ್ತಾರೆ 50 ರೂಪಾಯಿ, ಒಂದೊಂದಕ್ಕೆ 10 ರೂಪಾಯಿ ಬಿದಂಗೆ ಆಗುತ್ತೆ. ಸರಗಳರಿದ್ದಾರೆ ಅಂತ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಅದು ನೋಡ್ಕೋಬೇಕು. ಪಾಪ ಇಲ್ಲೊಬ್ರು ಅಳ್ತಾ ಇದ್ದಾರೆ, ಅವ್ರದ್ದು ಸರಗಳತನ ಆಗಿದೆ. ಯಾರು ಸರ ಕದ್ಬಿಟ್ಟಿದ್ದಾರೆ ಗೈಸ್. ಕಳ್ಳಿಯರಿದ್ದಾರೆ ಅಂತ ಕೆಲವೊಂದು ಫೋಟೋ ಹಾಕಿದ್ದಾರೆ, ಬಟ್ ಜೋಪಾನವಾಗಿರಬೇಕು. ಒಂದ್ಸರಿ ಯಾರಾದರೂ ಎತ್ಬಿಟ್ರೆ ಹೋಯ್ತು. ಇಷ್ಟು ಜನ ಪೊಲೀಸ್ ಇದ್ರು, CC ಕ್ಯಾಮ್ರಾ ಇದ್ರು, ಅಷ್ಟೊಂದು ಧೈರ್ಯ ಮಾಡ್ತಾರೆ ಅಂದರೆ ಕಷ್ಟ ಆಗಿದೆ. ಒಂದ್ಸರಿ ಕಳ್ಳರು ಕದ್ದುಬಿಟ್ರೆ ಗಾಯ್ಸ್ ಮತ್ತೆ ಏನೂ ಮಾಡೋಕ್ಕಲ್ಲ. ಸರಗಳತನ ಆಗಿದೆ ಇಲ್ಲಿ. ಅಲ್ಲಿ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ತುಂಬ ಜನ ಇದನ್ನು ಕದಿಬೇಕು ಅಂತ ಇದೊಂದು ಅಡ್ವಾಂಟೇಜ್ ಮಾಡ್ಕೊಬಿಡ್ತಾರೆ ಜನ. ಗಟ್ಟೆನೆಯಲ್ಲಿ ಕಿತ್ಕೊಬಿಟ್ರೆ ಗೊತ್ತೇ ಆಗಲ್ಲ ಪಾಪ. ಅವರೆಲ್ಲ ಕಷ್ಟಪಟ್ಟು ಮಾಡಿಸ್ಕೊಂಡು ಬಂದಿರ್ತಾರೆ. ಈ ಥರ ಆದರೆ ಕಷ್ಟ. ಪೊಲೀಸ್ ಅಟ್ಟಗಳು ವರ್ಷಕ್ಕೆ ಬರೀ 29 ದಿನ ಅಷ್ಟೇ ಇಲ್ಲಿ ಪೂಜೆ ಇದ್ರೂ ಇದನ್ನೆಲ್ಲ ಇಲ್ಲಿ ಎಷ್ಟು ಅಟ್ಟಗಳನ್ನೆಲ್ಲ ಇಲ್ಲಿ ಕಟ್ಟಿ, ನಮ್ಮ ಕಡೆ ಇದನ್ನೆಲ್ಲ ಗುಡಿಸ್ಲು ಅಂತ ಕರಿತೀವಿ, ಅದನ್ನೆಲ್ಲ ಕಟ್ಟಿ ಇನ್ನೂ ಮೇಂಟೈನ್ ಮಾಡ್ತಾರಲ್ಲ, ಅದಕ್ಕೆ ಮಾಡಬೇಕು. ಯಾಕಂದರೆ ಇದೆಲ್ಲ ಹೋಗ್ಬಿಡ್ತವೆ ಮಟಲಗಳು, ಮತ್ತು ಅದನ್ನು ಹಾಕಲೇಬೇಕಿರುತ್ತೆ. ಮತ್ತೆ ಹಾಕಿ ಅದನ್ನು ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ ನೋಡಿ. ತುಳಸಿ ಕೋಮಲವೇಣು. ಸೊ ಪೇ ಮಾಡಿ ತಗೊಳ್ಳೋ ಪ್ರಸಾದ ಇಲ್ಲೂ ಇದೆ ಗಾಯ್ಸ್. ಸೊ ಇಲ್ಲೂ ತಗೋಬೋದಾಗಿರುತ್ತೆ. ಸೊ ಇಲ್ಲೂ ಕೂಡ ಪ್ರಸಾದ ಇದೆ. 50 ರೂಪಾಯಿ, ಅದಕ್ಕೆ 100 ರೂಪಾಯಿ. ಅದು ಡಬ್ಬಿಲಿ ಇರುತ್ತಲ್ಲ, ಅದಕ್ಕೆ 3 ಲಡ್ಡು ಥರ ಇರುತ್ತೆ. ಕಜ್ಜಾಯ ಟೇಸ್ಟ್ ಇದೆ ಗಾಯ್ಸ್. ಅಂತೂ ಇಂತೂ ಎಲ್ಲ ಒಂದು ರೌಂಡ್ ಸುತ್ತಾಯಿತು ನೋಡಿ. ಸುತ್ತ ಪರಿಸರದ ಮಧ್ಯೆ ಸಖತ್ತಾಗಿದೆ ಇದು ಗುಡಿಸಲು ಕಟ್ಟಿರುವಂಥದ್ದು. ಸೊ ಆಲ್ಮೋಸ್ಟು 9:40 ಆಗಿದೆ. 10 ಗಂಟೆ 7 ಗಂಟೆಗೆ ರೀಚ್ ಆದ್ವಿ. 3 ಅವರ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ದೇವರ ಸನ್ನಿಧಿಯಲ್ಲಿ. ಆ ಪಾಸಿಟಿವ್ ವೈಬ್ರೇಷನ್, ಆ ಫೀಲೇ ಒಂಥರ ಸಖತ್ತಿದೆ. ಅಲ್ಲಿಂತನಲ್ಲ ಅವ್ರ ಅತ್ತೆ ಮಗಳು ಯಾರೋ ಇದ್ದಾಳೆ, ಅವಳಿಗೆ ಲವ್ ಪ್ರಪೋಸಲ್ ಮಾಡ್ತೀನಿ, ಅವಳ ರೆಸಾರ್ಟ್ ಕರ್ಕೋಗ್ತೀನಿ, ನಮ್ಮ ಕಾಲೇಜ್ಗೆ ಹೋಗ್ತೀನಿ, ಇಂಥದ್ದೇ ಹಾಕೋದು ಗಾಯ್ಸ್. ಇನ್ನೂ ಬರ್ತಾ ಜಾಸ್ತಿ ಆಗ್ತಾ ಇದ್ದಾರೆ. ಬಟ್ ಆನೆ ಯಾವಾಗ ಬರುತ್ತೋ ಅಂತ ಇನ್ನೂ ಕನ್ಫರ್ಮೇಷನ್ ಇಲ್ಲ. ತುಂಬ ಹೊತ್ತಿಂದ ಕಾಯ್ತಾ ಇದೀವಿ ಗಾಯ್ಸ್ ಆನೆ ನೋಡೋಕ್ಕೋಸ್ಕರ. 12 ಗಂಟೆಗೆ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡೋಣ ಇನ್ನೂ ಸ್ವಲ್ಪ ಹೊತ್ತು. ಎಷ್ಟು ಜನ ಇದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ. ದೇವ್ರ ದರ್ಶನ ಮಾಡ್ತಾನೆ ಇದ್ದಾರೆ. ಅಲ್ಲಿ ಫ್ರಂಟ್ ಸೈಡ್ ಬರೋಕ್ಕಿಂತ ಬ್ಯಾಕ್ ಸೈಡ್ ನೋಡ್ಕೊಬರೋದೇ ಬೇಗ ಆಗ್ತಾಯಿದೆ. ಜನ ಹೋಗ್ತಾ ಇದ್ದಾರೆ. ಸೊ ಈಗ ಆನೆ ಕರ್ಕೊ ಬರ್ತಾರೆ ಗಾಯ್ಸಿಲಿ. 12:10 ಆಗಿದೆ. 12:10 ಆಗಿದೆ. ಆನೆ ಕರ್ಕೊಬರ್ತಾರೆ ಈಗ. ಅಲ್ಲಿ ಇಳಿಸೋಕ್ಕೆ ಜಾಗ ಇದೆ, ಅಲ್ಲಿ ಇಳಿಸ್ಬಿಟ್ರೆ ಇಳಿಸ್ತಾರೆ ಕೆಳಗಡೆಗೆ. ಎರಡು ಆನೆಯನ್ನು ಕೆಳಗಡೆಗೆ ಇಳಿಸೋದು. ಡೈಲಿ 2 ಟೈಮ್ ಈ ಥರ ಇರುತ್ತೆ ಗಾಯ್ಸ್. ದೇವ್ರ ದರ್ಶನ ನೋಡೋದಕ್ಕೆ ಇನ್ನೂ ಎಷ್ಟು ಜನ ಹೋಗ್ತಾ ಇದ್ದಾರೆ ನೋಡಿ. 4 ರಿಂದ 5 ಅವರ್ ವೆಯ್ಟ್ ಮಾಡಲೇಬೇಕಾಗುತ್ತೆ ಗಾಯ್ಸ್. ಈಗಲೇ ಎಷ್ಟು ಜನ ಇದ್ದಾರೆ. ಇನ್ನೂ ಎಷ್ಟು ಜನ ಇದ್ದಾರೆ ಗಾಯ್ಸ್, ಎಷ್ಟು ಜನ ಇದ್ದಾರೆ ನೋಡಿ. ಈಗ ಅನ್ನ ಪ್ರಸಾದಕ್ಕಂತೂ ಈ ಜನ ಬಂದರು. ಪ್ರಸಾದ ಇಲ್ಲೇ ಸಿಗಬೇಕು, ತಿನ್ನಬೇಕು ಅಂತಿದ್ರೆ ಖಂಡಿತ ಮತ್ತೆ ಸಿಗ್ತದೆ. ಈಗ ಸ್ವಲ್ಪ ಮಳೆ ಬರೋ ಇದೆ, ಮಳೆನ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಮಳೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಅಲ್ಲೇ ಇರೋದು ಪ್ರಸಾದ. ಫುಡ್ ವ್ಯವಸ್ಥೆ ಇದೆ. ಒಂದು ವೀಡಿಯೋದಲ್ಲಿ ನೋಡೇ ಇಲ್ಲ ಫುಡ್ ವ್ಯವಸ್ಥೆ ಇದೆ. ಕೊಟ್ಟಿರೋ ಪ್ರಸಾದ ಯಾರು ತೋರಿಸಿರಲ್ಲ ನಿಮಗೆ. ನನ್ನ ವೀಡಿಯೋದಲ್ಲಿ ನೋಡಲಾಗಿದೆ. ಅಲ್ಲಿ ಎಷ್ಟು ಚಿಕ್ಕದಾಗೈತೆ. ಇಲ್ಲೇ ಕೊಡುವಂಥದ್ದು ಪ್ರಸಾದ ವ್ಯವಸ್ಥೆ. ಅನ್ನ ಅಂತೂ ಬೇಯ್ತಾನೆ ಕೂತಿರುತ್ತೆ ಗಾಯ್ಸ್.
ಅನ್ನದಾಸೋಹ ಇರುತ್ತೆ, ಅನ್ನ ಪ್ರಸಾದಂ. ಸೊ ಕೊಟ್ಟಿಯೂರಿಗೆ ಬಂದಾಗ ಮಧ್ಯಾಹ್ನದ ಹೊತ್ತು ಅನ್ನ ಪ್ರಸಾದಂ ಇರುತ್ತೆ, ಮಿಸ್ ಮಾಡಿದೆ ಸೇವ್ಸ್ ಹೋಗಿ. ಅದೊಂಥರ ಅಕ್ಕಿ ಡಿಫ್ರೆಂಟ್ ಆಗಿದೆ ಗೈಸ್, ನಮ್ಮ ಸೌತ್ ಕಡೆ ಅದು ಕೇರಳದಲ್ಲಿ ಜಾಸ್ತಿ ಸ್ಪೆಷಲಿಸ್ಟ್ ಗೈಸ್. ನೆನೆದವರ ಮನದಲ್ಲಿ ಅಂದಂಗೆ ಕೊಟ್ಟಿಯೂರನ್ನ ಬಿಸಿಲಲ್ಲಿ ನೋಡಿದ್ದೀನಿ, ಮಳೆಯಲ್ಲಿ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಮಳೆ ಬರ್ತಾಯಿದೆ, ಮಳೆಯಲ್ಲೂ ಕೂಡ ಹೆಂಗೆ ಕಾಣುತ್ತೆ ಅಂತ ಒಂದು ವೀಡಿಯೋ ಮಾಡ್ಕೊಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಜಲ್ಲಿಕಲ್ಗಳು ಎಷ್ಟು ಜನ ಜೋಡಿಸಿದ್ದಾರೆ. ಮನೆ ಕಟ್ಟಬೇಕು ಅಂತ ಆಸೆ ಇರೋರು ಹತ್ರ ಕಟ್ತಾರಂತೆ. ನೋಡ್ಬೋದಾಗಿರುತ್ತೆ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಮಳೆ ಬರ್ತಾಯಿದೆ, ಸೊ ಮಳೆ ಬರುವಾಗ ಕೊಟ್ಟಿಯೂರನ್ನ ಒಂದು ವ್ಯೂ ನೋಡೋವಂಥದ್ದು, ನಿಮಗೂ ಕೂಡ ಆ ವ್ಯೂ ಸಿಗುತ್ತೆ. ಇನ್ನು ಗಜರಾಜ ಇಲ್ಲೇ ಇದ್ದಾರೆ, ಗಜರಾಜ. ಬೆಳಗ್ಗೆ 7 ಗಂಟೆ ಅಲ್ಲಿ ಶೂ ಬ್ಯಾಗ್ ಕೊಟ್ಬಿಟ್ಟು ಬಂದವನು ಇನ್ನೂ ಹೋಗಿಲ್ಲ ಗಾಯ. ಅದೇನಾಗಿದೆಯೋ ಅದೇನು ಕಥೆನೋ. ಟೋಕನ್ ಕೊಟ್ಟಿದ್ದಾರೆ, ಸೊ ಆ ಟೋಕನ್ ತಗೋಗಿ ವಾಪಸ್ ಕೊಟ್ಟರೆ ಕೊಡ್ತಾರೆ. ಮಳೆಯಲ್ಲಿ ಕೊಟ್ಟಿಯೂರು. ಇಲ್ಲೂ ನೀರು ಚೆನ್ನಾಗಿದೆ, ಆಳ ಇದೆ ಅನ್ಸುತ್ತೆ ಇಲ್ಲೂ ಸ್ವಲ್ಪ. ಸೊ ಸ್ನಾನ ಮಾಡೋದಕ್ಕೆ ಇಲ್ಲೂ ಚೆನ್ನಾಗಿರುತ್ತೆ, ಮಳೆ ಬೀಳ್ತಾ ಇದೆ. ಮೇನ್ ಟೆಂಪಲ್ ಪಕ್ಕದಲ್ಲಿ ಈ ಕಡೆ ಬಂದರೆ ಇಲ್ಲೂ ಒಂದು ಟೆಂಪಲ್ ಇದೆ ಗಾಯ್ಸ್, ಇಲ್ಲಿ ಅವಲಕ್ಕಿ ಕೊಡ್ತಾರೆ. ಸೊ ಇಲ್ಲಿರೋ ದೇವ್ರನ್ನ ವಿಸಿಟ್ ಮಾಡಿ. ಎಲ್ಲ ಸುತ್ತಿಗೆ ತ್ರಿಶೂಲನ 3 ಸುತ್ಕೋತಾ ಇದ್ದಾರೆ ಗಾಯ್ಸ್. ಅಂತ 2 ಗಂಟೆ ಆಯಿತು, ಹೋಗೋ ಟೈಮ್ ಬಂತು. ಸೊ ಇಷ್ಟೊತ್ತವರೆಗೂ ಇದ್ದ ಈ ಪವಿತ್ರವಾದ ಸ್ಥಳದಲ್ಲಿ ಬನ್ನಿ ಹೋಗೋದ ಗಾಯ್ಸ್. ಈಗ ಅಕ್ಕರೆ ಕೊಟ್ಟೂರಿಗೆ ಹೋಗಿದ್ವಿ ಲೆಫ್ಟ್ ಸೈಡು, ಇಕ್ಕರೆ ಕೊಟ್ಟೂರಿಗೆ ಹೋಗೋಣ ಬನ್ನಿ. ಇದು ಇಕ್ಕರೆ ಕೊಟ್ಟೂರು ಟೆಂಪಲ್. ಯೂಶ್ವಲಿ ದೇವರು ಯಾವಾಗಲೂ ಇಲ್ಲೇ ಇರುತ್ತೆ, ವರ್ಷದ 365 ದಿನ ಅಲ್ವೇ. ಈ ಸೀಸನು ಮಾತ್ರ 1 ಮಂತು ಅಲ್ಲಿಗೆ ತಗೋಗಿಟ್ಟಿರ್ತಾರೆ ದೇವ್ರನ್ನ. ಸೊ ಇಲ್ಲಿನ ಟೆಂಪಲ್ ಹೆಂಗಿದೆ ಅಂತ ಒಂದು ಸ್ವಲ್ಪ ತೋರಿಸ್ಕೊಡ್ಲೇಬೇಕು ನಿಮಗೆ. ಬನ್ನಿ, ಟೆಂಪಲ್ ಸಖತ್ತಾಗಿದೆ ಅಲ್ವಾ. ನೆನ್ನೆ ಗೂಗಲಲ್ಲಿ ನೋಡ್ತಾ ಇದ್ದೆ, ಇವತ್ತು ಇನ್ ಫ್ರಂಟ್ ಆಫ್ ಟೆಂಪಲ್ ಇದ್ದೀನಿ. ಇಕ್ಕರೆ ಕೊಟ್ಟಿಯೂರು, ಫೋಟೋಗ್ರಫಿ ಪ್ರೊಹಿಬಿಟೆಡ್. ಬನ್ನಿ ಒಳಗಡೆ ಹೋಯ್ತು ಬರೋಣ ಗಾಯ್ಸ್. ಈ ಟೆಂಪಲಲ್ಲಿ ಇವಾಗ ಯಾವುದೋ ವಿಗ್ರಹ ಇಲ್ಲ, ಅದಕ್ಕೆ ಡೋರ್ ಎಲ್ಲ ಕ್ಲೋಸ್ ಆಗಿದೆ ಆಲ್ಮೋಸ್ಟು. ಇವಾಗ ಏನು ಅಲ್ಲಿ ಟೆಂಪಲಲ್ಲಿ ತಗೋಗಿಟ್ಟಿದ್ದಾರೆ ಅದು ಇಲ್ಲಿರೋ ವಿಗ್ರಹನೇ, ಅದಕ್ಕೋಸ್ಕರ ಇದು ಓಪನ್ ಇಲ್ಲ. ಸೊ ಬೆಟರ್ ಅಲ್ಲೇ ಮುಗಿಸ್ಕೊ ಹೋಗ್ಬೋದಾಗಿರುತ್ತೆ, ಮಿಕ್ಕ ದಿನ ಎಲ್ಲ ಇಲ್ಲಿ ನೋಡ್ಬೋದಾಗಿರುತ್ತೆ ಅದನ್ನು. ಬನ್ನಿ ಹೋಗೋಣ. ಇಕ್ಕರೆ ಕೊಟ್ಟಿಯೂರು ಆಯಿತು, ಟುವರ್ಡ್ಸ್ ಕಣ್ಣೂರು ಗಾಯ್ಸ್. ಟೈಮ್ 3 ಗಂಟೆ ಆಗಿದೆ. ಸೊ ಮಳೆ ಬಂತು, ಅಲ್ಲೇ ಇದ್ದೀರಿ ಅಕ್ಕರೆ ಕೊಟ್ಟಿರಲಿ, ಅಟ್ಲೀಸ್ಟ್ ಅಲ್ಲೇ ನಿಂತ್ಕೋಬೋದಾಗಿತ್ತು. ಸೊ ಕಣ್ಣೂರಿಗೆ ಬಸ್ ಸಿಕ್ಕಿದೆ ಗಾಯ್ಸ್, ಕಣ್ಣೂರು ಹತ್ಕೊಂಡಿದ್ದೀನಿ. ಸೊ ಕಣ್ಣೂರಲ್ಲಿ ಹೋಗಿ ಸಿಗೋಣ, ಅಲ್ಲೂ ಒಂದೆರಡು ಟೆಂಪಲ್ ಇದೆ, ಅದನ್ನು ನೋಡಿಕೊಂಡು. ಆದರೆ ನೈಟ್ ಟ್ರೈನ್ ಇದೆ, ಅದರಲ್ಲೇ ಹೋಗ್ಬಿಡೋಣ. ಇಲ್ಲಾಂದರೆ ಇವತ್ತು ಇಲ್ಲೇ ಸ್ಟೇ ಇದ್ದು ನಾಳೆ ಅದು ನೋಡಿಕೊಂಡು ಓಡೋಣ ಅಂತ ಪ್ಲ್ಯಾನಿಂಗ್ ಇದೆ. ನೋಡೋಣ ಹೆಂಗಾಗುತ್ತೋ ಅಂತ. ಈಗ 3 ಗಂಟೆ ಆಗಿದೆ, 6 ಗಂಟೆಗೆ ಒಂದು ಟ್ರೈನ್ ಇದೆ, ಅದು ಬಿಟ್ಟರೆ 10 ಗಂಟೆಗೆ ಟ್ರೈನ್ ಇದೆ. ನೈಟ್ ಟ್ರೈನ್ ಆದರೂ ಹತ್ತೋದ್ರೆ ಬೆಟರ್ ಅನ್ಕೊತೀನಿ. ನಾಳೆ 1 ಗಂಟೆಗೆ ಹೋಗಿ ರೀಚ್ ಆಗುತ್ತೆ ಅದು ಬ್ಯಾಂಗ್ಳೂರು. 13 ಅವರ್ ಜರ್ನಿ. ಸೊ ಸೀಟ್ ಸಿಕ್ಕರೆ ಬೆಟರು, ಐ ವಿಲ್ ಟ್ರೈ. ನಿಮಗೆ ಗೊತ್ತಿರುತ್ತೆ. ವೀಡಿಯೋ ಇಷ್ಟವಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಬಾಯ್.